ಮಾಡಿ ನಿನಗೆ ಬ್ರಹ್ಮಚರ್ಯ ದೀಕ್ಷೆಯನ್ನು ಕೊಡ್ತಾರೆ. ಆ ಉಪನಯನ ಸಂಸ್ಕಾರ ಆದ ನಂತರ ಬ್ರಹ್ಮಚರ್ಯ ವ್ರತವನ್ನು ಸಂಪೂರ್ಣವಾಗಿ ಪರಿಪಾಲನೆಯನ್ನು ಮಾಡಿ, ನಾವು ಮೊದಲಿನ ಕಾಲದಲ್ಲಿ ಗುರುಕುಲದಲ್ಲಿ ವಿದ್ಯಾಭ್ಯಾಸಕ್ಕಾಗಿ ಮಕ್ಕಳನ್ನು ಇದ್ದಿದೆಯಲ್ಲ, ಬ್ರಾಹ್ಮಣರಿಗೆ ಪಾಠಶಾಲಾ ಅಂತ ಅಧ್ಯಯನ ಮಾಡ್ಕೊಂಡಿದ್ರು. ಅದೇ ಮುಗಿದ ನಂತರ ಅಲ್ಲಿ ಗುರುಗಳು ನಿಮಗೆ ಎಕ್ಸಾಮ್ ಮಾಡಲಿಕ್ಕೆ, ಪರೀಕ್ಷೆ ಬರೀಲಿಕ್ಕೆ ಕಾಶಿ ಕ್ಷೇತ್ರಕ್ಕೆ ಕಳಿಸ್ತಿದ್ರು. ಕಾಶಿಯಲ್ಲಿ ಪರೀಕ್ಷೆ ನಡೀತಾ ಇತ್ತು. ಅಲ್ಲಿ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮಾತ್ರ ನೀ ಯೋಗ್ಯವಾಗಿದೆ, ಇನ್ನು ನಿನ್ನ ವೃತ್ತಿಯನ್ನು ನೀನು ಆರಂಭ ಮಾಡುವಂತ ಕೂಡ ಕಾಶಿಯ ಗುರುಗಳು ನಿಮ್ಗೆ ಕಳಿಸ್ತಾ ಇದ್ರು. ಅದನ್ನು ಇವತ್ತಿನ ದಿವಸ ನಾವು ಕಾಶಿ ಯಾತ್ರಾ ಗೀತವಾಗಿ ಮಾಡ್ತಿದ್ದೇವೆ. ಈ ಪ್ರಕಾರವಾಗಿ ಆ ವಿದ್ಯೆಯನ್ನು ಕಲಿತ ನಂತರ ಮುಂದಿನ ಒಂದು ಗೃಹಸ್ಥಾಶ್ರಮಕ್ಕೆ ಹೋಗಿ ಮಾಡತಕ್ಕಂತಹ ವಿಧಿ ಸಮಾಪ್ತಿ. ಇದಕ್ಕಿಂತ ಪೂರ್ವದಲ್ಲಿ ನಿನ್ನ ಗುರುಗಳು ಯಾರಪ್ಪ ಅಂದ್ರೆ ತಂದೆಯವರೇ. ಯಾಕಂದ್ರೆ ನೀನು ಎಲ್ಲಿಯೂ ಯಾವ ಒಂದು ಗುರುಕುಲದಲ್ಲಿ ಬಿಟ್ಟಿಲ್ಲ, ಅವ್ರು ನಿನಗೆ ಯಾವ ರೀತಿ ಶಿಕ್ಷಣ ಬೇಕು, ಎಷ್ಟು ವಿದ್ಯಾಭ್ಯಾಸ ಬೇಕು ಅದನ್ನೆಲ್ಲವೂ ತಿಳಿಸಿರ್ತಕ್ಕಂತಹ ಗುರುಗಳಾದಂತಹ ತಂದೆಯವರಲ್ಲಿ ನೀನು ಈಗ ವಿವಾಹಕ್ಕೆ ಯೋಗ್ಯನಾಗಿಯೂ ಇಲ್ಲೊಂದು ಒಂದು ಅಭಿಪ್ರಾಯವನ್ನು ತಿಳಿದುಕೊಂಡು ಅವ್ರು ವಿವಾಹಕ್ಕೆ ಯೋಗ್ಯಾಗಿ ಅನ್ನೋ ಮಾತ್ರ ಮದುವೆ ಅದಕ್ಕೆ ಯೋಗ್ಯ ಇದ್ದಾರೆ ಗೃಹಸ್ಥಾಶ್ರಮಕ್ಕೆ ಅದೇ ಕಾರಣ ಅಂದ್ರೆ ಇನ್ನ ಬ್ರಹ್ಮಚರ್ಯದಲ್ಲಿರ್ತಕ್ಕಂಥದ್ದು ಒಂದೊಂದನ್ನು ಬಿಡ್ತಾ ಬರಬೇಕು. ಮೇಕಲಾಯನ ಹಾಕಿರ್ತೀವಿ, ಕೃಷ್ಣಾಂಜನ ಆಗಿರ್ಬೋದು, ಅದನ್ನೆಲ್ಲವನ್ನು ಬಿಡ್ತಾ ಸೌಂದರ್ಯಕ್ಕಾಗಿ ಅಲಂಕಾರಗಳನ್ನ, ಯಾಕಂದ್ರೆ ಕಾಶಿ ಒಳಗೆ ಎಕ್ಸಾಮ್ ಮಾಡಿದ್ಮೇಲೆ ಅಲ್ಲಿಗೆ ಪುರಸ್ಕಾರ ಅಂತ ಹೇಳ್ಕೊಂಡು ಸರ್ಟಿಫಿಕೇಟ್ ಜೊತೆಗೆ ಬಂಗಾರದ ಕಡೆಗ, ಬಂಗಾರದ ಚೈನು, ಉಂಗುರಗಳನ್ನ ಗುರುಗಳು ಅಲ್ಲಿ ಬಂದಿರತಕ್ಕಂಥ ಮಹಾರಾಜರು ಎಲ್ಲರೂ ಪುರಸ್ಕಾರ ಅಂತ ಕೊಡ್ತಿದ್ರು. ಅದನ್ನೆಲ್ಲವನ್ನು ಹಾಕಿಕೊಂಡೇ ಅಲಂಕಾರವಾಗಿ ಬರೋದೇ ಕಾಶಿ ಅಂತ. ಈಗ ನಾವೇ ಮಾಡ್ತೀವಲ್ಲ, ಅಲಂಕಾರ ಹಾಕೊಂಡು ಹೋಗ್ತೀವಲ್ಲ, ಅದನ್ನೆಲ್ಲ ಅಲ್ಲಿಂದ ಹಾಕೊಂಡ್ಬಂದು ನಾನು ಇಷ್ಟೆಲ್ಲ ಎದ್ಕೊಂಡ್ಬಂದಿನಿ, ಇಷ್ಟೆಲ್ಲ ವೃತ್ತಿಯನ್ನು ನೋಡ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಸಾಮರ್ಥ್ಯದ, ಅದಕ್ಕೆ ನಾನು ಲಗ್ನ ಆಗ್ತೀನಿ, ಯಾರಾದರೂ ಕನ್ಯೆಯನ್ನು ಕೊಡಿ ಅಂತ ಹೇಳ್ಕೊಂಡು ಅಷ್ಟೆಲ್ಲ ಅಲಂಕಾರ ಮಾಡ್ಕೊಂಡು ಬರ್ತಾರೆ. ಅದೇ ಕಾಶಿ ಹತ್ರ. ಹೌದು, ಮತ್ತೆ ಇಲ್ಲ ಕಾಶಿಗೆ ಹೋಗ್ಬಿಡ್ತೀನಿ ಅಂತ ಹಂಗಲ್ಲೇ ಕಾಶಿ ಒಳಗೆ ಎಕ್ಸಾಮ್ ನಡೀತಾ ಇರ್ತದೆ. ಪಾಸ್ ಆಗಿ ನೀವು ಹೋಗಿ ಲಗ್ನ ಮಾಡ್ಕೊಂತ ಅಲ್ಲಿ ಗುರುಗಳು ಹೇಳ್ಬೇಕು. ನಮಗೆ ಸೋಮಯಾಜಿಗಳಿಗೆ ಗುರುಗಳಿಗೆ ಕಾಶಿ ಒಳಗೆ ಶಿಕ್ಷಣ ಆಯ್ತು, ಅಲ್ಲಿ ಗುರುಗಳ ಅನುಮತಿ ಕೊಟ್ಟರು, ನೀವು ಹೋಗಿ ಲಗ್ನ ಮಾಡ್ಬೋದು ಅಂತ ಕಳಿಸಿದ್ರು. ಅದೇ ರೀತಿ ಅದೇ ಸಂಸ್ಕಾರದಲ್ಲಿ ಇರೋದು ಅದೇ ಆಮೇಲೆ ನಾವು ಅದರ ಒಂದು ಪ್ರತಿರೂಪ ಅಂತ ಕೂಡ ಹೇಳ್ತಿ ಮಾಡ್ಬೋದು. ಹೆಂಗೆಲ್ಲ ಆಗಿದೆ ಅಷ್ಟೇ. ಗಂಗಣಪತಯೇ ನಮಃ. ನಿರ್ವಿಘ್ನಂ ಕುರು. ಕಲಶಾರಾಧನಂ. ತಮಗೆ ಅರಿಶಿನ ಕುಂಕುಮ ಅಕ್ಷತ ಹಾಕಬೇಕಮ್ಮ. ಕಲಶ ಪೂಜನಂ. ಕಲಶಸ್ಥ ಮುಖ್ಯೇ ವಿಷ್ಣು ಗಂಢರ್ಮಾಶ್ರಿತಾಃ. ಮೂಲೆ ತತ್ರ ಸ್ಥಿತೋ ಬ್ರಹ್ಮ ಮಧ್ಯೆ ಮಾ ಗಣಾಸ್ಪದಾಃ. ಕುಕ್ಷೌ ಸಾಗರಾ ಸರ್ವೇ ಸಪ್ತ ದ್ವೀಪಾ ವಸುಂಧರ. ಋಗ್ವೇದಾಥ ಯಜುರ್ವೇದ ಸಾಮ ವೇದ ಶತರುಣಃ ಅಂಗೈಶ್ವರೈ ದಾತರ್ವೇ ಕಲಶ ಧೂಮಾಶ್ರಿತಾಃ.